ಟೀನಾಗೆ ಒಬ್ಬ ಸಂಬಂಧಿಕರು ಕರೆ ಮಾಡಿ ಆಕೆಯ ತಂದೆಗೆ ಸ್ಟ್ರೋಕ್ ಆಗಿದ್ದು ಅವರನ್ನು ನಗರದ ದೊಡ್ಡ ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ಹೇಳುತ್ತಾರೆ. ಸ್ಟ್ರೋಕ್ ಎಂದರೆ ಏನೆಂದು ತಿಳಿಯದ ಟೀನಾ ಆಸ್ಪತ್ರೆಗೆ ಧಾವಿಸುತ್ತಾಳೆ. ಅಲ್ಲಿ ತಲುಪಿದಾಗ ತಂದೆಯನ್ನು ಐಸಿಯುನಲ್ಲಿ ಕಂಡು ಅವರ ಸುತ್ತ ಆಸ್ಪತ್ರೆಯ ಸಿಬ್ಬಂದಿಗಳು ಅವರ ತಪಾಸಣೆ ಮಾಡುತ್ತಿರುವುದನ್ನು ನೋಡಿ ಆಕೆಗೆ ದಿಗ್ಭ್ರಮೆಯಾಗುತ್ತೆ. ಆಕೆ ಡಾಕ್ಟರ್ ಅನ್ನು ಭೇಟಿ ಮಾಡ್ತಾಳೆ. ಅವಳ ತಂದೆ ಮಿಸ್ಟರ್ ಪ್ರಭು ಅಪಾಯದಿಂದ ಪಾರಾಗಿದ್ದಾರೆಂದು ಆಕೆ ಸ್ಟ್ರೋಕ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕೆಂದು ಆ ಡಾಕ್ಟರ್ ಸೂಚಿಸುತ್ತಾರೆ. ಡಾಕ್ಟರ್, ನನ್ನಪ್ಪ ಸರಿಯಾಗಿದ್ದಾರಲ್ವೇ? ಅವರಿಗೆ ಆಗಿದ್ದಾದ್ರೂ ಏನು ಹೇಳಿ? ಅವರ ಪರಿಸ್ಥಿತಿಯ ಬಗ್ಗೆ ನೀವು ಹೇಳ್ತೀರಾ? ನಮ್ಮೆಲ್ಲರಿಗೂ ಹಾರ್ಟ್ ಅಟ್ಯಾಕ್ ಎಂಬ ಶಬ್ದ ಗೊತ್ತಿದೆ. ಇದರಲ್ಲಿ ಹೃದಯದ ಕೆಲ ಭಾಗಗಳಿಗೆ ರಕ್ತ ಪ್ರವಾಹ ನಿಂತು ಹೋಗಿ ನೋವು ಕಾಣಿಸಿಕೊಳ್ಳುತ್ತೆ. ಹಾರ್ಟ್ ಅಟ್ಯಾಕ್ನ ಹಾಗೆಯೇ ಸ್ಟ್ರೋಕ್ ಎಂದರೆ ಬ್ರೇನ್ ಅಟ್ಯಾಕ್. ಸ್ಟ್ರೋಕ್ನಲ್ಲಿ ಮೆದುಳಿನ ಭಾಗಗಳಿಗೆ ಸಾಕಷ್ಟು ರಕ್ತ ಲಭ್ಯವಾಗುವುದಿಲ್ಲ. ಹೀಗಾದಾಗ ಮೆದುಳಿನ ಜೀವಕೋಶಗಳಿಗೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಸಿಗುವುದಿಲ್ಲ, ಮತ್ತೆ ಅವು ಸಾಯತೊಡಗುತ್ತವೆ. ಮೆದುಳಿನಲ್ಲಿ ಹಠಾತ್ ರಕ್ತಸ್ರಾವ ಉಂಟಾಗಿ ಬ್ರೈನ್ ಸೆಲ್ಸ್ಗೆ ಹಾನಿ ಆದಾಗಲೂ ಸ್ಟ್ರೋಕ್ ಉಂಟಾಗಬಹುದು. ಸ್ಟ್ರೋಕ್ ಬಂದಾಗ ಆ ವ್ಯಕ್ತಿಗೆ ತಕ್ಷಣ ಮನೆಯಲ್ಲೇ ಚಿಕಿತ್ಸೆ ಕೊಡ್ಬೋದೇ? ಇಲ್ಲ, ಸ್ಟ್ರೋಕ್ ಒಂದು ವೈದ್ಯಕೀಯ ತುರ್ತು ಸ್ಥಿತಿ. ಆದಷ್ಟು ಬೇಗ ರೋಗಿಯನ್ನು ಆಸ್ಪತ್ರೆಗೆ ಸೇರಿಸಬೇಕು. ಎಲ್ಲ ವೈದ್ಯಕೀಯ ಸಮುದಾಯಗಳಲ್ಲಿ ಮೆದುಳಿಗೆ ಸಂಬಂಧಿಸಿದಂತೆ ಸಮಯದ ಕುರಿತು ಚರ್ಚೆಯಾಗುತ್ತಿದೆ. ಅಧ್ಯಯನದ ಪ್ರಕಾರ ಕಂಡುಬಂದಂತೆ ಸ್ಟ್ರೋಕ್ ಉಂಟಾದ ವ್ಯಕ್ತಿಯಲ್ಲಿ ಚಿಕಿತ್ಸೆ ಲಭ್ಯವಾಗದ ಪ್ರತಿಯೊಂದು ನಿಮಿಷಕ್ಕೂ 1.9 ಮಿಲಿಯನ್ ನರಗಳು ಇಲ್ಲದಂತಾಗುತ್ತವೆ. ತ್ವರಿತ ಚಿಕಿತ್ಸೆಯು ಮೆದುಳಿನ ಹಾನಿಯನ್ನು ಕಡಿಮೆಗೊಳಿಸಿ ಬೇಗ ಗುಣಮುಖವಾಗಲು ನೆರವಾಗುತ್ತೆ. ಡಾಕ್ಟರ್, ನನ್ನ ತಂದೆಯೇ ಏಕೆ? ನನಗೆ ನೆನಪಿರುವಂತೆ ನಿವೃತ್ತಿಯ ನಂತರವೂ ಅವರು ಆರೋಗ್ಯವನ್ನು ಪ್ರಾಮಾಣಿಕತೆಯಿಂದ ಕಾಪಾಡಿಕೊಂಡಿದ್ದಾರೆ. ದಿನ ವಾಕಿಂಗ್ ಮಾಡ್ತಾರೆ, ಸರಿಯಾಗಿ ಊಟ ಮಾಡ್ತಾರೆ, ಲೈಫ್ ಸ್ಟೈಲ್ನಲ್ಲಿ ಶಿಸ್ತು ಕೂಡ ಇದೆ. ಏಕೆಂದ್ರೆ ಅವರಿಗೆ 40ರ ವಯಸ್ಸಿನಲ್ಲೇ ಹೈ ಬ್ಲಡ್ ಪ್ರೆಷರ್ ಇರೋದು ಗೊತ್ತಾಗಿತ್ತು. ಸ್ಟ್ರೋಕ್ ಎಂಬುದು ಜಗತ್ತಿನಾದ್ಯಂತ ಸಾಮಾನ್ಯವಾಗಿದೆ. ಆದರೆ ಇತ್ತೀಚಿನ ವೈಜ್ಞಾನಿಕ ಪುರಾವೆಗಳ ಪ್ರಕಾರ ಭಾರತದಲ್ಲಿ ಸ್ಟ್ರೋಕ್ನ ದರ ಪಾಶ್ಚಿಮಾತ್ಯ ಕೈಗಾರಿಕಾ ದೇಶಗಳಿಗಿಂತ ಅಧಿಕವಾಗಿದೆ. ಇತ್ತೀಚಿನ ಭಾರತೀಯ ಅಧ್ಯಯನದ ಪ್ರಕಾರ ಸುಮಾರು 1.6 ಮಿಲಿಯನ್ ಭಾರತೀಯರು ಸ್ಟ್ರೋಕ್ನಿಂದ ಬಳಲುತ್ತಿದ್ದಾರೆ. ಸುಮಾರು 75% ಜನ ಮೊದಲ ಸ್ಟ್ರೋಕ್ ಅನ್ನು ನಿಭಾಯಿಸಿಕೊಳ್ತಾರೆ. ಆದರೆ ಈ ವ್ಯಕ್ತಿಗಳಲ್ಲಿ 25% ಜನರಿಗೆ ಚಿಕ್ಕ ಅಂಗವೈಕಲ್ಯ ಹಾಗೂ 40% ಜನರಿಗೆ ಮಧ್ಯಮದಿಂದ ತೀವ್ರ ಅಂಗವೈಕಲ್ಯಗಳು ಉಂಟಾಗಬಹುದು. ಅಲ್ಲದೆ ಸ್ಟ್ರೋಕ್ ಉಂಟಾದವರಿಗೆ ಅದು ಬಾರಿ ಬಾರಿ ಉಂಟಾಗುವ ಅಪಾಯವಿದ್ದು ಹೆಚ್ಚಿನ ಅನಾರೋಗ್ಯದ ತೀವ್ರ ಸಾಧ್ಯತೆ ಇರುತ್ತದೆ. ಹೀಗಾಗಿ ಸ್ಟ್ರೋಕ್ ನಂತರದ ಚೇತರಿಕೆಯ ಕುರಿತು ಹಲವು ಕಾರ್ಯವಿಧಾನಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಟೀನಾ, ನಿಮ್ಮ ತಂದೆಯ ಅದೃಷ್ಟದಿಂದಾಗಿ ಅವರಿಗೆ ಸೂಕ್ತ ಚಿಕಿತ್ಸೆ ಸಿಕ್ಕಿದ್ದು ಸಣ್ಣ ಪ್ರಮಾಣದ ಹಾನಿ ಹಾಗೂ ತ್ವರಿತ ಚೇತರಿಕೆಯೂ ಸಾಧ್ಯವಾಗಲಿದೆ. ಹಲವು ಗುರುತಿಗೆ ಸಿಗದ ಅಪಾಯ ಅಂಶಗಳು ಮತ್ತು ನಿರ್ದಿಷ್ಟ ಲಕ್ಷಣಗಳನ್ನು ಮಿಸ್ಟರ್ ಪ್ರಭು ನಿರ್ಲಕ್ಷಿಸಿರಬಹುದು. ಸ್ಟ್ರೋಕ್ನ ಅಪಾಯ ಅಂಶಗಳನ್ನು ನಾನ್ ಮಾಡಿಫೈಯಬಲ್ ಮತ್ತು ಮಾಡಿಫೈಯಬಲ್ ಅಂಶಗಳೆಂದು ವರ್ಗೀಕರಿಸುತ್ತೇವೆ. ಸ್ಟ್ರೋಕ್ನ ಬಹುಮುಖ್ಯ ಅಪಾಯ ಅಂಶವೆಂದರೆ ವಯಸ್ಸು. 55ನೇ ವರ್ಷದ ನಂತರ ಪ್ರತಿಯೊಂದು 10 ವರ್ಷದ ಅವಧಿಯಲ್ಲೂ ಸ್ಟ್ರೋಕ್ನ ದರ ಪುರುಷರು ಹಾಗೂ ಮಹಿಳೆಯರಲ್ಲಿ 2 ಪಟ್ಟು ಜಾಸ್ತಿಯಾಗುತ್ತೆ. ಪರಿವಾರಗಳಲ್ಲಿ ಸ್ಟ್ರೋಕ್ನ ಘಟನೆಗಳು ಹೆಚ್ಚಾಗಿ ಸಂಭವಿಸುವುದನ್ನು ಗಮನಿಸಲಾಗಿದೆ. ಸಂಭಾವ್ಯ ಕಾರಣಗಳೆಂದರೆ ಸ್ಟ್ರೋಕ್ನ ಆನುವಂಶೀಯ ಗುಣಗಳು ಹಾಗೂ ಅನ್ಯ ಸ್ಟ್ರೋಕ್ ಅಪಾಯ ಅಂಶಗಳು ಮತ್ತು ಜೀವನ ಶೈಲಿ ಅಪಾಯಗಳು ಆನುವಂಶೀಯವಾಗಿ ಮುಂದುವರಿಯುವುದು. ಲಿಂಗವೂ ಕೂಡ ಸ್ಟ್ರೋಕ್ನ ಒಂದು ನಾನ್ ಮಾಡಿಫೈಯಬಲ್ ಅಂಶವಾಗಿದೆ. ಸ್ಟ್ರೋಕ್ ಸಾಧ್ಯತೆ ಮಹಿಳೆಯರಿಗಿಂತ ಪುರುಷರಲ್ಲೇ ಹೆಚ್ಚು ಎಂಬುದು ಸಾಬೀತಾಗಿದೆ. ಸ್ಟ್ರೋಕ್ ಉಂಟಾಗುವಿಕೆಯು ಸುಮಾರು 80 ವರ್ಷ ವಯಸ್ಸಿನವರೆಗೆ ಪುರುಷರಲ್ಲಿ ಜಾಸ್ತಿ ಕಾಣಿಸುತ್ತಿದ್ದು ಆನಂತರದ ವಯಸ್ಸಿನಲ್ಲಿ ಮಹಿಳೆಯರಲ್ಲಿ ಹೆಚ್ಚು ಕಂಡುಬರುತ್ತೆ. ಬಹುಮುಖ್ಯ ಭೌಗೋಳಿಕ ಏರುಪೇರುಗಳು ಸ್ಟ್ರೋಕ್ನ ದೊಡ್ಡ ಅಪಾಯ ಉಂಟುಮಾಡುತ್ತವೆ. ಭಾರತದಲ್ಲಿ ಸ್ಟ್ರೋಕ್ನ ಸಾಧ್ಯತೆಗಳು ನಾಗರಿಕ ಜನರಿಗಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದ ಜನರಲ್ಲಿ ಕಂಡುಬರುತ್ತವೆ. ಹೈಪರ್ ಟೆನ್ಷನ್ ಎಂದು ಕರೆಯಲಾಗುವ ಅಧಿಕ ರಕ್ತದೊತ್ತಡವು ಸ್ಟ್ರೋಕ್ನ ಅತಿ ಸಾಮಾನ್ಯ ಹಾಗೂ ಬಹುಮುಖ್ಯ ಕಾರಣವಾಗಿದ್ದು ಹೈಪರ್ ಟೆನ್ಷನ್ ಹೊಂದಿದ 80% ಜನರು ಸ್ಟ್ರೋಕ್ಗೆ ತುತ್ತಾಗಬಹುದು. ಅನ್ಯ ಪ್ರಮುಖ ಅಪಾಯ ಅಂಶಗಳೆಂದರೆ ಅಧಿಕ ಕೊಲೆಸ್ಟ್ರಾಲ್, ಮಧುಮೇಹ ಹಾಗೂ ತಂಬಾಕು ಸೇವನೆ. ಧೂಮ್ರಪಾನವು ಸ್ಟ್ರೋಕ್ನ ಅಪಾಯವನ್ನು ದ್ವಿಗುಣಿತಗೊಳಿಸುತ್ತೆ. ಸ್ಟ್ರೋಕ್ನ ಅಪಾಯ ಹೆಚ್ಚುವುದಕ್ಕೆ ಹಲವು ಜೀವನ ಶೈಲಿಯ ವಿಧಾನಗಳು ಕಾರಣವಾಗುತ್ತವೆ. ಇದರಲ್ಲಿ ಸೇರಿವೆ ಬೊಜ್ಜು, ಶಾರೀರಿಕ ನಿಷ್ಕ್ರಿಯತೆ, ಅನಾರೋಗ್ಯಕರ ಆಹಾರ ಹಾಗೂ ತೀವ್ರ ಟ್ರಿಗರ್ಗಳಾದ ಮಾನಸಿಕ ಒತ್ತಡ. ಬೊಜ್ಜಿನಿಂದಾಗಿ ಬ್ಲಡ್ ಪ್ರೆಷರ್ ಮಟ್ಟ ಏರುತ್ತದೆ, ರಕ್ತದ ಗ್ಲೂಕೋಸ್ ಹಾಗೂ ಕೊಲೆಸ್ಟ್ರಾಲ್ ಮಟ್ಟ ಏರುತ್ತವೆ
ಹಾಗೂ ಇವು ಕೂಡ ಸ್ಟ್ರೋಕ್ ಉಂಟಾಗುವ ಕಾರಣಗಳಾಗಿವೆ. ಈ ವೈದ್ಯಕೀಯ ಅಂಶಗಳು ಮಾಡಿಫೈಯಬಲ್ ಅಪಾಯ ಅಂಶಗಳಾಗಿದ್ದು, ಇವನ್ನು ಸೂಕ್ತ ಔಷಧಿಗಳ ಮೂಲಕ ನಿಯಂತ್ರಿಸಬಹುದು. ಸ್ಟ್ರೋಕ್ನ ಕಾರಣಗಳ ಮೇಲೆ ಆಧರಿಸಿ ಅದನ್ನು ಹಲವು ಬಗೆಗಳಲ್ಲಿ ವರ್ಗೀಕರಿಸಲಾಗಿದೆ. 80% ಸ್ಟ್ರೋಕ್ ರೋಗಿಗಳಿಗೆ ಇರುವುದು ಇಸ್ಕೀಮಿಕ್ ಸ್ಟ್ರೋಕ್. ಇಸ್ಕೀಮಿಯಾ ಎಂಬುದರ ಅರ್ಥವೇ ಯಾವುದೇ ಒಂದು ಇಂದ್ರಿಯ ಅಥವಾ ದೇಹದ ಭಾಗಕ್ಕೆ ರಕ್ತದ ಪೂರೈಕೆಯ ಕೊರತೆ. ಇಸ್ಕೀಮಿಕ್ ಸ್ಟ್ರೋಕ್ನಲ್ಲಿ ಹೆಪ್ಪುಗಟ್ಟಿದ ರಕ್ತವು ಮೆದುಳಿನ ರಕ್ತ ಪ್ರವಾಹವನ್ನು ತಡೆಯುತ್ತದೆ. ಈ ಕ್ಲಾಟ್ ಮೆದುಳಿನ ಒಂದು ನರದಲ್ಲಿ ಉಂಟಾಗಬಹುದು ಅಥವಾ ದೇಹದ ಬೇರೊಂದು ಭಾಗದಲ್ಲಿ ರೂಪುಗೊಂಡು ಮೆದುಳಿಗೆ ಪ್ರಯಾಣಗೈಯಬಹುದು. ಸುಮಾರು 10% ಸ್ಟ್ರೋಕ್ಗಳು ಮೆದುಳಿನ ನರ ಒಡೆದಾಗ ಉಂಟಾಗುತ್ತವೆ. ಇದರಿಂದಾಗಿ ಮೆದುಳಿನ ರಕ್ತಸ್ರಾವ ಉಂಟಾಗಿ ಮೆದುಳಿನ ಭಾಗಗಳಿಗೆ ರಕ್ತ ಪ್ರವಾಹ ನಿಲ್ಲುತ್ತದೆ. ಇವನ್ನು ಹ್ಯಾಮರೇಜಿಕ್ ಸ್ಟ್ರೋಕ್ಸ್ ಎನ್ನುತ್ತಾರೆ. ಡಾಕ್ಟರ್, ಸ್ಟ್ರೋಕ್ನ ಯಾವ್ದಾದ್ರೂ ಲಕ್ಷಣಗಳು ಇವೆಯೇ? ನಮ್ಮಿಬ್ಬರಿಗೂ ಈ ಲಕ್ಷಣಗಳು ಕಾಣಿಸಿರ್ಲಿಕ್ಕಿಲ್ಲವೇ? ಸಾಧ್ಯವಿದೆ. ಮಿಸ್ಟರ್ ಪ್ರಭು ಖಂಡಿತ ಸ್ಟ್ರೋಕ್ನ ಲಕ್ಷಣಗಳನ್ನು ಅನುಭವಿಸಿರುತ್ತಾರೆ. ಅದನ್ನು ಬಹುಶಃ ಅವರು ಸ್ಟ್ರೋಕ್ ಉಂಟಾಗುವವರೆಗೆ ಗಮನಿಸಿಯೇ ಇರಲಿಕ್ಕಿಲ್ಲ. ಸಾಮಾನ್ಯ ಲಕ್ಷಣಗಳು ಹೀಗಿವೆ: ಹಠಾತ್ ದೌರ್ಬಲ್ಯ ಅಥವಾ ಜೋಮು ಹಿಡಿಯುವಿಕೆ ಮುಖದಲ್ಲಿ, ಕೈ ಅಥವಾ ಕಾಲಿನಲ್ಲಿ, ಸಾಮಾನ್ಯವಾಗಿ ದೇಹದ ಒಂದೇ ಭಾಗದಲ್ಲಿ, ಹಠಾತ್ ತಲೆ ಸುತ್ತುವಿಕೆ, ಸಮತೋಲನ ಹಠಾತ್ತನೆ ತಪ್ಪುವುದು, ವಿಶೇಷವಾಗಿ ಅನ್ಯ ಲಕ್ಷಣಗಳು ಜೊತೆಯಲ್ಲಿದ್ದಾಗ. ಅನ್ಯ ಲಕ್ಷಣಗಳಲ್ಲಿ ಸೇರಿವೆ 1 ಅಥವಾ 2 ಕಣ್ಣುಗಳು ಮಂಜಾಗುವಿಕೆ, ಕಾಣದಿರುವಿಕೆ ಹಾಗೂ ಅಕಾರಣವಾಗಿ ತೀವ್ರ ತಲೆನೋವು ಬರುವುದು. ಸ್ಟ್ರೋಕ್ನ ಒಂದು ದೊಡ್ಡ ಎಚ್ಚರಿಕೆಯ ಸಂಕೇತವೇ TIA, ಅಂದರೆ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್. ಇಲ್ಲಿ ಟ್ರಾನ್ಸಿಯೆಂಟ್ ಎಂಬುದರ ಅರ್ಥ ತಾತ್ಕಾಲಿಕವಾದದ್ದು ಎಂದಾಗಿದೆ. ಮೆದುಳಿಗೆ ಒಂದು ಚಿಕ್ಕ ಅವಧಿಗಾಗಿ ರಕ್ತ ಪ್ರವಾಹ ನಿಂತು ಹೋದಾಗ ಅದನ್ನು ಅಂತಾರೆ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್. ಇದರಲ್ಲಿ ಸ್ಟ್ರೋಕ್ನಂಥ ಲಕ್ಷಣಗಳು ಕಾಣಿಸುತ್ತವೆ. TIA ಲಕ್ಷಣಗಳು 2 ರಿಂದ 15 ನಿಮಿಷಗಳವರೆಗೂ ಇರಬಹುದು. ಕೆಲವೊಮ್ಮೆ ಇಡೀ ದಿನ ಕಾಡುತ್ತಿರುತ್ತವೆ. TIAನಿಂದ ಮೆದುಳಿಗೆ ಶಾಶ್ವತ ಹಾನಿಯಾಗುವುದು ಕಡಿಮೆ, ಆದರೆ ಅವು ಭವಿಷ್ಯದಲ್ಲಿ ಉಂಟಾಗಬಹುದಾದ ಸ್ಟ್ರೋಕ್ನ ಮುನ್ನೆಚ್ಚರಿಕೆಗಳಾಗಿದ್ದು ಅವನ್ನು ಕಡೆಗಣಿಸಬೇಡಿ. TIA ಒಂದು ವೈದ್ಯಕೀಯ ತುರ್ತುಸ್ಥಿತಿ. TIA ಉಂಟಾದ ಸುಮಾರು 10 ರಲ್ಲಿ ಒಬ್ಬ ರೋಗಿಗೆ ಮುಂದಿನ 3 ತಿಂಗಳಲ್ಲಿ ಸ್ಟ್ರೋಕ್ ಉಂಟಾಗಬಹುದು. ಮುಂದಿನ 30 ದಿನಗಳಲ್ಲಿ ಉಂಟಾಗಬಹುದಾದ ಸ್ಟ್ರೋಕ್ಗಳಲ್ಲಿ 50% ಘಟನೆಗಳು TIA ಉಂಟಾದ ಮೊದಲ 24 ಗಂಟೆಗಳಲ್ಲೇ ಕಂಡುಬರುತ್ತವೆ. TIAಗಾಗಿ ಬಹುಬೇಗ ತಡೆಹಿಡಿಯುವಿಕೆಯ ಚಿಕಿತ್ಸೆ ಒದಗಿಸಲಾದಲ್ಲಿ ಸ್ಟ್ರೋಕ್ನ ಅಪಾಯ ಸುಮಾರು 80% ಕಡಿಮೆಯಾಗುತ್ತೆ. ಡಾಕ್ಟರ್, ಎಲ್ಲಾ ರೋಗಿಗಳಿಗೂ ಸ್ಟ್ರೋಕ್ಗಾಗಿ ಒಂದೇ ಬಗೆಯ ಚಿಕಿತ್ಸಾ ವಿಧಾನ ನೀಡಲಾಗುತ್ತದೆಯೇ? ಸ್ಟ್ರೋಕ್ನ ಪ್ರಬಂಧನೆಯು ಸ್ಟ್ರೋಕ್ನ ಬಗೆಯನ್ನು ಅವಲಂಬಿಸಿದೆ, ಆದರೆ ಅದು ಯಾವತ್ತೂ ಎಮರ್ಜೆನ್ಸಿಯೇ. ತೀವ್ರ ಪ್ರಬಂಧನೆಯಲ್ಲಿ ಸೇರಿವೆ ಔಷಧಿಗಳು, ಕೆಲವು ರೋಗಿಗಳಿಗೆ ಶಸ್ತ್ರಕ್ರಿಯೆ, ಆನಂತರ ಔಷಧಿಗಳಿರುವ ಕ್ರಾನಿಕ್ ಥೆರಪಿ ಹಾಗೂ ಎಲ್ಲ ರೋಗಿಗಳಿಗೆ ಪುನರ್ವಸತಿ ಕಾರ್ಯಕ್ರಮ. ರೋಗಿಯನ್ನು ಆದಷ್ಟು ಬೇಗ ಸ್ಥಿರಗೊಳಿಸುವ ಉದ್ದೇಶದಿಂದ ಸ್ಟ್ರೋಕ್ನ ತೀವ್ರ ಪ್ರಬಂಧನೆಯಲ್ಲಿ ಡಾಕ್ಟರ್ಸ್ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರು ಇಂದ್ರಿಯ ಮಾನಕಗಳಾದ ಹೃದಯದ ಕೆಲಸ, ರಕ್ತದೊತ್ತಡ, ರಕ್ತದ ಸಕ್ಕರೆಯ ಮಟ್ಟ, ದೇಹದ ತಾಪಮಾನ, ರಕ್ತದಲ್ಲಿ ಆಕ್ಸಿಜನ್ ಮಟ್ಟ ಮುಂತಾದವನ್ನು ನಿಯಂತ್ರಿಸುತ್ತಾರೆ. ಟೀನಾ, ಮಿಸ್ಟರ್ ಪ್ರಭು ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ಅವರ ರಿಹ್ಯಾಬಿಲಿಟೇಷನ್ನಲ್ಲಿ ನೀವು ಬಹುಮುಖ್ಯ ಪಾತ್ರ ವಹಿಸಬೇಕು. ಸರಿ ಡಾಕ್ಟರ್, ಯಾಕಿಲ್ಲ. ದಯವಿಟ್ಟು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಂನ ಮುಖ್ಯ ಅಂಶಗಳನ್ನು ಹೇಳ್ತೀರಾ? ರಿಹ್ಯಾಬಿಲಿಟೇಷನ್ ಮೂಲವಾಗಿ ರೋಗಿಯ ಅಸಾಮರ್ಥ್ಯವನ್ನು ಅವಲಂಬಿಸಿದೆ. ರಿಹ್ಯಾಬಿಲಿಟೇಷನ್ನ ಮೂಲ ಗುರಿ ಎಂದರೆ ಜಟಿಲತೆಗಳನ್ನು ತಡೆಯುವುದು, ದುರ್ಬಲತೆ ಕಡಿಮೆಗೊಳಿಸುವುದು ಹಾಗೂ ಕಾರ್ಯಕ್ಷಮತೆ ಹೆಚ್ಚಿಸುವುದು. ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಆಸ್ಪತ್ರೆಯಲ್ಲೇ ಶುರುವಾಗುತ್ತದೆ, ಔಷಧಿಗಳ ಮೂಲಕ ಪ್ರಾಣಘಾತಕ ಸಮಸ್ಯೆಗಳನ್ನು ನಿಯಂತ್ರಿಸಲಾದ ಸಮಯದಿಂದ. ಪ್ರತಿಯೊಂದು ಸ್ಟ್ರೋಕ್ ವಿಭಿನ್ನವಾಗಿದ್ದು ಕೆಲವು ಬಗೆಯ ಅಂಗವೈಕಲ್ಯ ಹಾಗೂ ಶಾರೀರಿಕ ಸಮಸ್ಯೆಗಳು ಸಾಮಾನ್ಯವಾಗಿವೆ. ಚಲನಶೀಲತೆಯನ್ನು ಮರಳಿ ಪಡೆಯಲು ಹಾಗೂ ಸಾಧ್ಯವಾದಷ್ಟು ಸ್ವತಂತ್ರವಾಗಿ ಜೀವಿಸಲು ಸೂಕ್ತವಾದ ಹಾಗೂ ಹಂತ ಹಂತದ ಗುರಿಗಳನ್ನಿಟ್ಟುಕೊಳ್ಳುವುದು ಒಳ್ಳೆಯದು. ಸ್ಟ್ರೋಕ್ನ ನಂತರ ರೋಗಿಗಳು ಸಾಧ್ಯವಾದಷ್ಟು ಆರಾಮದಾಯಕ ಜೀವನ ಶೈಲಿ ತಮ್ಮದಾಗಿಸಬೇಕು. ಸ್ಟ್ರೋಕ್ ನಿಮ್ಮ ಶಾರೀರಿಕ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರಿ ಭಾವನಾತ್ಮಕ ಮತ್ತು ನಡವಳಿಕೆಯ ಬದಲಾವಣೆ ತರಬಹುದು. ಕೆಲವರಿಗೆ ಸಂವಹನದ ಸಮಸ್ಯೆ ಕಾಣಿಸುತ್ತೆ, ಆದರೆ ಬಹುತೇಕ ಸ್ಟ್ರೋಕ್ ರೋಗಿಗಳು ಪ್ರಯತ್ನ ಮತ್ತು ಚಿಕಿತ್ಸೆಯಿಂದ ತಮ್ಮ ಸಂವಹನದ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಬಹುದು. ಒಳ್ಳೆಯ ಸುದ್ದಿ ಎಂದರೆ ಮಾನಸಿಕ ಆರೋಗ್ಯ ಸೇರಿದಂತೆ ಸ್ಟ್ರೋಕ್ನಿಂದ ಉಂಟಾದ ಹಲವು ವೈಕಲ್ಯಗಳು ಸಮಯ ಕಳೆದಂತೆ ಸರಿಹೋಗುತ್ತವೆ.
ನಿಮ್ಮ ಡಾಕ್ಟರ್ ಬಳಿ ನಿಯಮಿತ ಚೆಕಪ್ಗಳು, ಆರೋಗ್ಯಕರ ಆಹಾರ ಸೇವನೆ ಹಾಗೂ ಅನ್ಯ ನೀತಿಗಳ ಮೂಲಕ ನಿಮ್ಮ ವೈದ್ಯಕೀಯ ಸ್ಥಿತಿಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಡಾಕ್ಟರ್, ಇದರರ್ಥ ನನ್ನ ತಂದೆ ತಮ್ಮ ದೈನಂದಿನ ಕೆಲಸಗಳನ್ನು ತಾವೇ ಮಾಡೋಕ್ಕಾಗಲ್ವೇ? ಅವರಿಗೆ ತಮ್ಮ ಸ್ವಾತಂತ್ರ್ಯ ಪ್ರೀತಿ ಇನ್ನೊಬ್ಬರ ಮೇಲೆ ಅವಲಂಬಿಸೋದು ಅಂದ್ರೆ ನಿಜಕ್ಕೂ ಅವರಿಗೆ ಆಘಾತವಾಗ್ಬೋದು. ಇಲ್ಲ ಟೀನಾ, ಮಿಸ್ಟರ್ ಪ್ರಭು ಅವರು ಬಹುಬೇಗ ತಮ್ಮ ಸ್ವಾವಲಂಬನೆ ಪಡೆದುಕೊಳ್ಳುತ್ತಾರೆ. ನಾವು ಅವರನ್ನ ಬಹುಬೇಗ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಂಗೆ ಸೇರಿಸಿದರೆ, ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಂನ ವೇಳೆ ಅವರು ಚೇತರಿಸುವಾಗ ರೋಗಿ ಹಾಗೂ ಅವರ ಪರಿವಾರದ ಜನರು ಮುಖ್ಯ ಪಾತ್ರ ವಹಿಸುತ್ತಾರೆ. ನಾನು ನಿಮ್ಮ ಡಾಕ್ಟರ್. ಸಮಯ ಸಮಯಕ್ಕೆ ಪ್ರಭು ಅವರ ಔಷಧಿಗಳ ಮೇಲೆ ನಿಗಾ ಇಡ್ತೇನೆ. ಅವರು ಹಲವು ವರ್ಷಗಳಿಂದ ಹೈಪರ್ ಸೆನ್ಸಿಟಿವ್ ಆಗಿದ್ದಾರೆ. ಹೀಗಾಗಿ 2ನೇ ಸ್ಟ್ರೋಕ್ ಅನ್ನು ತಡೆಯಲು ಬ್ಲಡ್ ಪ್ರೆಷರ್ನ ನಿಯಂತ್ರಣ ಮಾಡುವುದು ಅವಶ್ಯಕವಾಗಿದೆ. ಮಿಸ್ಟರ್ ಪ್ರಭು ಅವರು ಒಂದು ವ್ಯಾಯಾಮ ಪ್ರಾರಂಭಿಸಿ ಸ್ನಾಯುಗಳನ್ನು ಗಟ್ಟಿಯಾಗಿಸಿ ವಾಕಿಂಗ್, ನಿಲ್ಲೋದು ಮುಂತಾದವನ್ನು ಪ್ರಾರಂಭಿಸಬಹುದು. ಟೀನಾ, ನಿಮ್ಮ ತಂದೆಗೆ ಅತಿ ಕಡಿಮೆ ನರಹಾನಿಯಾಗಿದೆ. ಆದರೂ ಕೂಡ ಮೊದಲ ಕೆಲವು ದಿನ ಅವರ ಕೆಲಸಗಳನ್ನು ನೋಡಿಕೊಳ್ಳೋಕೆ ನೀವು ನೆರವಾಗಬೇಕು. ಅವರ ಚೇತರಿಕೆಯಲ್ಲಿ ನಿಯಮಿತ ಆಹಾರ ಸೇವನೆ ಮುಖ್ಯವಾಗಿದೆ. ಆರೋಗ್ಯಕರ ಆಹಾರ ಸೇವನೆಯಿಂದ ಎನರ್ಜಿ ಮಟ್ಟ ಹೆಚ್ಚಾಗಿ ಚಿಕಿತ್ಸೆ, ವ್ಯಾಯಾಮ, ಅನ್ಯ ಕ್ರಿಯೆಗಳಿಗೆ ನೆರವಾಗುತ್ತೆ. ನೀವು ಅವರನ್ನು ಸರಿಯಾಗಿ ತಿಳಿದುಕೊಂಡು ಸ್ಟ್ರೋಕ್ನಿಂದ ಚೇತರಿಕೆಯ ಈ ಅವಧಿಯಲ್ಲಿ ಮಾನಸಿಕ ಸಮಸ್ಯೆಗಳೊಂದಿಗೆ ಹೋರಾಡಲು ನೆರವಾಗಬೇಕು. ಡಾಕ್ಟರ್, ಸ್ಟ್ರೋಕ್ ರೋಗಿಗಳಿಗೆ ಯಾವುದೇ ನಿರ್ದಿಷ್ಟ ವ್ಯಾಯಾಮಗಳನ್ನು ನೀವು ಸೂಚಿಸ್ತೀರಾ? ಹೌದು. ಎಲ್ಲ ರೋಗಿಗಳು ಅವರಿಗೆ ಸಾಧ್ಯವಾಗುವಷ್ಟರ ಮಟ್ಟಕ್ಕೆ ನಿಯಮಿತ ವ್ಯಾಯಾಮ ಮಾಡುತ್ತಿರಬೇಕು. ಅಂದರೆ ಪ್ರತಿದಿನ 20ರಿಂದ 30 ನಿಮಿಷದಷ್ಟು ಮಾಧ್ಯಮಿಕ ಶಾರೀರಿಕ ಚಟುವಟಿಕೆಗಳನ್ನು ಮಾಡೋದೇ ಗುರಿಯಾಗಬೇಕು. ವ್ಯಾಯಾಮ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬ ರೋಗಿಯ ವಿಶ್ಲೇಷಣೆ ಮಾಡಿದ ನಂತರವೇ ನಾವು ನಿರ್ಧರಿಸುತ್ತೇವೆ. ಸೂಚಿತ ವ್ಯಾಯಾಮಗಳನ್ನು ಮಾಡಲು ನೀವು ಅವರನ್ನು ಪ್ರೋತ್ಸಾಹಿಸಬೇಕು. ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಯಾವತ್ತೂ ಅಗತ್ಯಕ್ಕಿಂತ ಜಾಸ್ತಿ ಮಾಡಬಾರದು. ಫಿಸಿಯೋಥೆರಪಿಸ್ಟರು ಸೂಚಿಸುವ ಸಾಮಾನ್ಯ ವ್ಯಾಯಾಮಗಳು ಹೀಗಿವೆ: ಹೆಗಲಿನ ಚಾಲನೆ ಹೆಚ್ಚಿಸಲು ಹಾಗೂ ಭುಜದ ಸಂಭಾವ್ಯ ನೋವನ್ನು ಕಡಿಮೆ ಮಾಡಲು. ಒಂದು ಗಡಸು ಹಾಸಿಗೆಯ ಮೇಲೆ ಅಂಗಾತ ಮಲಗಿ, ಕೈ ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸಿ ನಿಮ್ಮ ಹೊಟ್ಟೆಯ ಮೇಲೆ ಕೈ ಇರಿಸಿ. ನಿಮ್ಮ ಕೈಯನ್ನು ನಿಧಾನವಾಗಿ ಭುಜದವರೆಗೆ ಎತ್ತಿ ಹಾಗೂ ಮೊಣಕೈಯನ್ನು ನೇರವಾಗಿರಿಸಿ. ಕೈಗಳನ್ನು ಮತ್ತೆ ನಿಮ್ಮ ಹೊಟ್ಟೆಯ ಮೇಲೆ ಆರಾಮದಾಯಕ ಸ್ಥಿತಿಗೆ ತನ್ನಿ. ಭುಜದ ಚಲನೆ ಕಾಯ್ದುಕೊಳ್ಳಲು ಒಂದು ಗಡಸು ಹಾಸಿಗೆಯ ಮೇಲೆ ಅಂಗಾತ ಮಲಗಿ, ಕೈ ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸಿ ನಿಮ್ಮ ಹೊಟ್ಟೆಯ ಮೇಲೆ ಕೈ ಇರಿಸಿ. ನಿಮ್ಮ ಕೈಯನ್ನು ನಿಧಾನವಾಗಿ ನೇರ ನಿಮ್ಮ ಎದೆಯ ಮೇಲಿನವರೆಗೆ ಎತ್ತಿ ಮೊಣಕೈಯನ್ನು ನೇರವಾಗಿರಿಸಿ. ನಿಮ್ಮ ಕೈಗಳನ್ನು ನಿಧಾನವಾಗಿ ಒಂದು ಕಡೆ ಆಮೇಲೆ ಇನ್ನೊಂದು ಕಡೆ ಚಲಾಯಿಸಿ. ಈ ಕ್ರಿಯೆಗಳನ್ನು ಮುಗಿಸಿದ ಬಳಿಕ ಮೊಣಕೈಗಳನ್ನು ಬಾಗಿಸಿ ಹಾಗೂ ಕೈಗಳನ್ನು ಮತ್ತೆ ನಿಮ್ಮ ಹೊಟ್ಟೆಯ ಮೇಲೆ ಆರಾಮದಾಯಕ ಸ್ಥಿತಿಗೆ ತನ್ನಿ. ಸೊಂಟ ಮತ್ತು ಮೊಣಕಾಲಿನ ಚಾಲನೆಗೆ ಇಂಬು ನೀಡಲು ಒಂದು ಗಡಸು ಹಾಸಿಗೆಯ ಮೇಲೆ ಅಂಗಾತ ಮಲಗಿ, ಕೈ ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸಿ ನಿಮ್ಮ ಹೊಟ್ಟೆಯ ಮೇಲೆ ಕೈ ಇರಿಸಿ. ಮೊಣಕಾಲಗಳನ್ನು ಮಡಚಿ ನಿಮ್ಮ ಪಾದಗಳನ್ನು ನೇರವಾಗಿ ಹಾಸಿಗೆಯ ಮೇಲಿರಿಸಿ. ಮೊಣಕಾಲುಗಳನ್ನು ಗಟ್ಟಿಯಾಗಿ ಜೊತೆಗಿರಿಸಿ ಅವನ್ನು ನಿಧಾನವಾಗಿ ಸಾಧ್ಯವಾದಷ್ಟು ಬಲಗಡೆಗೆ ಒಯ್ಯಿರಿ. ನಂತರ ಮಧ್ಯಕ್ಕೆ ತನ್ನಿರಿ. ನಿಧಾನವಾಗಿ ಮೊಣಕಾಲುಗಳನ್ನು ಜೊತೆಯಾಗೇ ಇರಿಸಿ. ಎಡಗಡೆಗೆ ಒಯ್ಯಿರಿ. ನಂತರ ಮತ್ತೆ ಮಧ್ಯಕ್ಕೆ ತನ್ನಿರಿ. ಸೊಂಟ ಮತ್ತು ಮೊಣಕಾಲಿನ ಚಾಲನೆಗೆ ಇಂಬು ನೀಡಿ ನಡೆದಾಡಲು ಬೇಕಾದ ಚಲನೆಗಳಿಗೆ ಪ್ರೋತ್ಸಾಹ ನೀಡಲು. ಕಾಲುಗಳನ್ನು ಜೊತೆಯಾಗಿರಿಸಿ ಪ್ರಭಾವ ಉಂಟಾಗದಿರುವ ಭಾಗದ ಮೇಲೆ ಮಲಗಿಕೊಳ್ಳಿ. ಪ್ರಭಾವಕ್ಕೀಡಾದ ಮೊಣಕಾಲನ್ನು ಬಾಗಿಸಿ ಸಾಧ್ಯವಾದಷ್ಟು ನಿಮ್ಮ ಎದೆಯ ಕಡೆ ಸೆಳೆಯಿರಿ. ಈ ವ್ಯಾಯಾಮ ಮಾಡುವಾಗ ಬಹುಶಃ ನಿಮಗೊಬ್ಬ ಸಹಾಯಕರ ನೆರವು ಬೇಕಾಗಬಹುದು. ಮೊದಲಿನ ಸ್ಥಿತಿಗೆ ಮರಳಿ ಬನ್ನಿ. ಮೊಣಕಾಲನ್ನು ನೇರವಾಗಿಸುವ ಸ್ನಾಯುಗಳಿಗೆ ಬಲ ನೀಡಲು ಒಂದು ಮ್ಯಾಟ್ರೆಸ್ ಅಥವಾ ಸೋಫಾದ ಮೇಲೆ ಗಟ್ಟಿಯಾಗಿ ಕುಳಿತು ಪ್ರಭಾವಕ್ಕೀಡಾದ ಮುಂದೋಳನ್ನು ಮೇಲ್ಮೈಯ ಮೇಲಿರಿಸಿ ಅಂಗೈಯು ಕೆಳಮುಖವಾಗಿರಲಿ. ನೀವು ಮೊಣಕೈಯ ಕೆಳಗೆ ಒಂದು ಗಡಸು ದಿಂಬನ್ನು ಇಟ್ಟುಕೊಳ್ಳಬಹುದು. ನಿಧಾನಕ್ಕೆ ನಿಮ್ಮ ತೂಕವನ್ನು ಮಡಚಿದ ಮೊಣಕೈ ಮೇಲೆ ಹಾಕಿ. ನಿಮ್ಮ ಸಮತೋಲನ ಕಾಪಾಡಲು ನಿಮಗೊಬ್ಬ ಸಹಾಯಕನ ನೆರವು ಬೇಕಾಗಬಹುದು. ಆಧಾರದ ಮೇಲ್ಮೈಯ ಮೇಲೆ ನಿಮ್ಮ ಕೈಗಳನ್ನಿರಿಸಿ. ಮೊಣಕೈಯನ್ನು ನೇರವಾಗಿಸಿ ಹಾಗೂ ನೇರವಾಗಿ ಕುಳಿತುಕೊಳ್ಳಿ. ಹಠಾತ್ತನೆ ಮೊಣಕೈ ಬೀಳದಂತಿರಲು ಸಹಾಯಕರ ನೆರವು ಪಡೆಯಿರಿ. ನಿಧಾನವಾಗಿ ನಿಮ್ಮ ಮೊಣಕೈ ಮಡಚಿ. ನಿಮ್ಮ ಮುಂದೋಳನ್ನು ಆಧಾರದ ಮೇಲ್ಮೈ ಕಡೆಗೆ ತನ್ನಿರಿ.
ಎರಡೂ ತೀವ್ರತೆಗಳು ಅಂದರೆ ಸಂಪೂರ್ಣ ಮಡಚುವಿಕೆ ಹಾಗೂ ನೇರವಾಗಿಸುವಿಕೆಯನ್ನು ಒಂದು ನಿಧಾನ ಹಾಗೂ ಲಯಬದ್ಧವಾದ ವಿಧಾನದಲ್ಲಿ ಮುಂದುವರಿಸಬೇಕು. ಟ್ರಂಕ್ ಅಂದರೆ ಮುಂಡದ ಬಿರುಸುತನ ಕಡಿಮೆಗೊಳಿಸಲು ಮತ್ತು ನಡೆದಾಡುವಾಗ ದೇಹದ ತಿರುಗುವಿಕೆಗೆ ನೆರವಾಗಲು. ಒಂದು ಗಡಸು ನೇರ ಕುರ್ಚಿಯ ಮೇಲೆ ಕುಳಿತು ಪಾದವನ್ನು ನೆಲಕ್ಕೂರಿ. ಅಗತ್ಯವಿದ್ದಲ್ಲಿ ಗಡಸು ಮ್ಯಾಟ್ರೆಸ್, ಸೋಫಾ ಅಥವಾ ವೀಲ್ ಚೇರ್ ಬಳಸಿ. ಕೈ ಬೆರಳುಗಳನ್ನು ಸೇರಿಸಿಕೊಳ್ಳಿ. ಮುಂದಕ್ಕೆ ಬಾಗುತ್ತಾ ನಿಮ್ಮ ಕೈಗಳಿಂದ ನಿಮ್ಮ ಬಲಗಾಲಿನ ಬಾಹ್ಯ ಭಾಗವನ್ನು ಸ್ಪರ್ಶಿಸಿ ಹಾಗೂ ಮುಂಡವನ್ನು ನೇರವಾಗಿರಿಸಿ. ನಿಮ್ಮ ಕೈಗಳನ್ನು ಮೇಲಿನ ಕಡೆ ಕರ್ಣೀಯ ದಿಕ್ಕಿನಲ್ಲಿ ಎಡಭುಜದವರೆಗೆ ಕೊಂಡೊಯ್ಯಿರಿ. ಮೊಣಕೈಯನ್ನು ಸಾಧ್ಯವಾದಷ್ಟು ನೇರವಾಗಿರಿಸಿ. ಈ ಚಾಲನೆಗಳನ್ನು ಪುನರಾವರ್ತಿಸಿ. ಕೈಗಳನ್ನು ನಿಮ್ಮ ಎಡಪಾದದಿಂದ ಬಲಭುಜದವರೆಗೆ ಕೊಂಡೊಯ್ಯಿರಿ. ಕುಳಿತ ಸ್ಥಿತಿಯಿಂದ ಎದ್ದೇಳಲು ಅಗತ್ಯವಾದ ಚಲನೆಗಳು. ಗೋಡೆಗೆ ಆನಿಸಲಾದ ಒಂದು ಗಡಸು ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ. ಆಗ ಜಾರುವ ಅಪಾಯ ಇರುವುದಿಲ್ಲ. ಬೆರಳುಗಳನ್ನು ಸೇರಿಸಿಕೊಳ್ಳಿ. ಕೈಗಳಿಂದ ಮುಂದಕ್ಕೆ ಬಾಗಿರಿ. ಕಾಲುಗಳನ್ನು ಒಂದಕ್ಕೊಂದು ಚೂರು ದೂರಕ್ಕಿರಿಸಿ ಸೊಂಟವನ್ನು ಕುರ್ಚಿಯ ತುದಿಗೆ ತಂದು ಮುಂದಕ್ಕೆ ಬಾಗಿ ಹಾಗೂ ಸೊಂಟವನ್ನು ಕುರ್ಚಿಯಿಂದ ತುಸು ಮೇಲಕ್ಕೆತ್ತಿ ನಿಧಾನವಾಗಿ ಮತ್ತೆ ಕುಳಿತುಕೊಳ್ಳಿ. ನಡೆದಾಡಲು ಬೇಕಾದ ಪಾದದ ಚಲನೆಯನ್ನು ಕಾಪಾಡಿಕೊಳ್ಳಲು ಒಂದು ಗೋಡೆಯಿಂದ ಒಂದು ಕೈಯಷ್ಟು ದೂರದಲ್ಲಿ ಮೊಣಕಾಲನ್ನು ನೇರವಾಗಿರಿಸಿ ಪಾದಗಳನ್ನು ಒಂದಕ್ಕೊಂದು ತುಸು ದೂರವಿರಿಸಿ ನೆಲದ ಮೇಲೆ ಎರಡೂ ಪಾದಗಳ ಮೇಲೆ ಸಮಾನ ಭಾರವಿರಿಸಿ ನಿಂತುಕೊಳ್ಳಿ. ಪ್ರಭಾವ ಉಂಟಾಗದ ಕೈಯಿಂದ ಪ್ರಭಾವಕ್ಕೀಡಾದ ಕೈ ಹಿಡಿದು ಎದೆಯ ಮಟ್ಟಕ್ಕೆ ಗೋಡೆಯ ಮೇಲಿರಿಸಿ. ನಿಧಾನವಾಗಿ ಮೊಣಕಾಲನ್ನು ಬಾಗಿಸಿ ಗೋಡೆಯತ್ತ ಬಾಗಿರಿ. ಇದರಿಂದಾಗಿ ನಿಮ್ಮ ಕಾಲಿನ ಕೆಳಭಾಗದ ಹಿಂದುಗಡೆ ಸೆಳೆತ ಸಿಗುತ್ತದೆ. ಪಾದಗಳನ್ನು ನೆಲದ ಮೇಲಿರಿಸಿ. ಮೊಣಕಾಲನ್ನು ನೇರವಾಗಿರಿಸಿ ನಿಮ್ಮ ದೇಹವನ್ನು ಗೋಡೆಯಿಂದ ದೂರಕ್ಕೆಳೆಯಿರಿ. ಡಾಕ್ಟರ್, ನನ್ನ ತಂದೆಗೆ ಶ್ರೇಷ್ಠ ಆರೈಕೆ ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಅವರು ಗುಣ ಆಗ್ಬೇಕನ್ನೋದೇ ನನ್ನ ಗುರಿಯಾಗಿದೆ. ಆದ್ರೆ ಡಾಕ್ಟರ್, ಅವರಿಗೆ ಮತ್ತೆ ಸ್ಟ್ರೋಕ್ ಬಾರದಂತೆ ನಾವು ತಡೆಯೋದು ಹೇಗೆ? ಸ್ಟ್ರೋಕ್ ಪುನರಾವರ್ತನೆ ತಡೆಯುವ ಉತ್ತಮ ವಿಧಾನವೆಂದರೆ ಅಪಾಯ ಅಂಶಗಳನ್ನು ತಡೆಗಟ್ಟೋದು. ಅದೃಷ್ಟವಶಾತ್ ಮಿಸ್ಟರ್ ಪ್ರಭು ಅವರು ಸ್ಮೋಕರ್ ಅಲ್ಲ. ಇಲ್ಲದಿದ್ದರೆ ಧೂಮ್ರಪಾನ ನಿಲ್ಲಿಸಿ ಸ್ಟ್ರೋಕ್ ಬರದಂತೆ ತಡೆಯೋದು ಬಹಳ ಮುಖ್ಯ. ಅವರ ಬ್ಲಡ್ ಪ್ರೆಷರ್ ಬಗ್ಗೆ ಕಾಳಜಿ ವಹಿಸಿ. ನಿಯಮಿತವಾಗಿ ಅವರ ಬ್ಲಡ್ ಪ್ರೆಷರ್ನ ತಪಾಸಣೆ ಮಾಡಿಸೋದು ಅವಶ್ಯಕ. ತಮ್ಮ ಬ್ಲಡ್ ಪ್ರೆಷರ್ ಅನ್ನು ಸಾಮಾನ್ಯ ಮಿತಿಯೊಳಗಿರಿಸೋದು ಮಿಸ್ಟರ್ ಪ್ರಭು ಅವರಿಗೆ ಬಹಳ ಅಗತ್ಯ. ಅಲ್ಲದೆ ಅವರ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಬೇಕು. ಅದು ಸ್ಟ್ರೋಕ್ ತಡೆಯಲು ಅತ್ಯಗತ್ಯ. ಏಕೆಂದರೆ ಹೆಚ್ಚುವರಿ ಕೊಲೆಸ್ಟ್ರಾಲ್ ನರಗಳಲ್ಲಿ ಸಂಗ್ರಹವಾಗಿ ಮೆದುಳಿಗೆ ರಕ್ತದ ಪ್ರವಾಹಕ್ಕೆ ಬಾಧೆ ಉಂಟು ಮಾಡುತ್ತೆ. ಒಮ್ಮೆ ಅವರ ಅಂಗವಿನ್ಯಾಸ ಮತ್ತೆ ನಡೆಯುವ ಕೌಶಲ್ಯ ಮರಳಿದಾಗ ನಿಯಮಿತವಾಗಿ ಅವರು ವ್ಯಾಯಾಮಗಳನ್ನು ಮಾಡತಕ್ಕದ್ದು. ನಾವು ಅವರ ರಕ್ತದ ಸಕ್ಕರೆಯ ಮೇಲೂ ಗಮನ ಇರಿಸಬೇಕು. ಅದರ ಮಟ್ಟವನ್ನು ಹತೋಟಿಯಲ್ಲಿಟ್ಟರೆ ಸ್ಟ್ರೋಕ್ ಅನ್ನು ತಡೆಗಟ್ಟಬಹುದು. ನೆನ್ಪಿಟ್ಕೊಳ್ಳಿ, ಮಿಸ್ಟರ್ ಪ್ರಭು ಅವರು ಸೂಚಿತ ಪ್ರಮಾಣಕ್ಕಿಂತ ಹೆಚ್ಚು ಮದ್ಯಪಾನ ಮಾಡಲೇಬಾರದು. ಧನ್ಯವಾದ ಡಾಕ್ಟರ್, ನನಗೆ ಸ್ಟ್ರೋಕ್ ಮತ್ತು ಅದರ ನಿವಾರಣೆಯ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ. ನಾನು ಈ ಆಸ್ಪತ್ರೆಗೆ ಬಂದಾಗ ನನಗೆ ಉಂಟಾಗಿದ್ದ ಭಯ ನಿಧಾನಕ್ಕೆ ಕಡಿಮೆಯಾಗಿದೆ. ಈಗ ನನಗೆ ಆಸೆಯಷ್ಟೇ ಅಲ್ಲ, ಆತ್ಮವಿಶ್ವಾಸ ಮೂಡಿದೆ. ಸ್ಟ್ರೋಕ್ನಿಂದ ಚೇತರಿಕೆ ಪ್ರಯಾಣದಲ್ಲಿ ತಂದೆಗೆ ಸಹಾಯ ಮಾಡಬಲ್ಲೆ ಎಂದು. ಆಕೆ ಆಸ್ಪತ್ರೆಯಲ್ಲಿ ತನ್ನ ತಂದೆಯ ಬಳಿ ಹೋಗಿ ನಿಧಾನಕ್ಕೆ ಎಲ್ಲವೂ ಸರಿ ಹೋಗಲಿದೆ ಎಂದು ಅವರಿಗೆ ಭರವಸೆ ನೀಡುತ್ತಾಳೆ.